ಉಚ್ಚಾಟನೆ ಬಳಿಕವೂ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ ಬಿಜೆಪಿಯ ರೆಬಲ್ಸ್. ರಮೇಶ್ ಜಾರಕಿಹೊಳಿ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಣಿಸಿಕೊಂಡಿದ್ದಾರೆ. ನೋಡಿ, ಅವರ ನಿವಾಸಕ್ಕೆ ಹೋಗಿದ್ದಾರೆ ಯತ್ನಾಳ್. ಬಿಜೆಪಿಲಿ ಇಲ್ಲ ಯತ್ನಾಳ್, ಆದರೂ ಫ್ರೆಂಡ್ಶಿಪ್ ಹಂಗೆ ಇರುತ್ತೆ. ಆದರೆ ಕೆಂಗಣ್ಣಿ ಗುರಿ ಆಗ್ತಾರೆ ಅನ್ಸುತ್ತೆ ಯಾಕೋ ನಮಗೆ ಈ ಜಾರಕಿಹೊಳಿ ನಡೆ ನೋಡ್ತಾ ಇದ್ರೆ. ಗೋಕಾಕ್ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಆ ಫೋಟೋ ನೋಡ್ತಾ ಇದ್ದೀವಿ ನಾವು. ಒಟ್ಟಿಗೆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರೋದು. ಮಹಾಲಕ್ಷ್ಮಿ, ದುರ್ಗಾದೇವಿ, ದ್ಯಾಮವ್ವ ದೇವಿ ದರ್ಶನ ಪಡೆದಿದ್ದಾರೆ ಲೀಡರ್ಸ್. ನಿನ್ನೆ ರಾತ್ರಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಮಾಡಿದ್ದಾರಂತೆ. ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ ಇಬ್ಬರು ನಾಯಕರ ನಡೆ. ಈಗ ರೆಬಲ್ಸ್ ಟೀಮ್ನವರು ಯತ್ನಾಳ್ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈಗ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸನ್ನಿಹಿತ ಆಗ್ತಾ ಇದೆ. ಬದಲಾವಣೆ ಆಗುತ್ತೋ, ವಿಜೇಂದ್ರ ಮುಂದುವರಿತಾರೋ. ಈಗ ಹೈಕಮಾಂಡು ಇವ್ರ ಮೇಲೆ ಒಂದು ಕಣ್ಣಿಟ್ಟಿದೆ. ಈಗ ಮತ್ತೆ ಯತ್ನಾಳ್ ಜೊತೆ ಗುರುಸ್ಕೊಂಡ್ರೆ ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದ್ರಿ, ಅವ್ರ ಜೊತೆ ಪಕ್ಷ ಬಿಟ್ಟರ ಜೊತೆ ನೀವ್ಯಾಕೆ ಸೇರ್ಕೊಂಡ್ರಿ, ಈ ರೀತಿ ಸಹಜವಾಗಿ ಪ್ರಶ್ನೆಗಳು ಬರ್ಬೋದು. ಅದ್ಯಾವುದನ್ನು ಕೂಡ ರಮೇಶ್ ಜಾರಕಿಹೊಳಿ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಅವರಿಬ್ಬರ ಮಧ್ಯೆ ಸ್ನೇಹ ಇದೆ, ಅದನ್ನು ಮುಂದುವರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಇದು ನೋಡಬೇಕು ರಮೇಶ್ ಜಾರಕಿಹೊಳಿ ಅವರಿಗೆ ಯಾವ ರೀತಿ ಮುಳುವಾಗುತ್ತೆ ಅಂತ.